ಏನಿವತ್ತು ಮಾವಿನಕಾಯಿ ಚಿತ್ರಾನ್ನ. ಏನೇನು ಹಾಕಿದ್ಯಾ? ಕಡಲೆ ಬೀಜ, ಉದ್ದಿನ ಕಡಲೆಬೇಳೆ, ಜೀರಿಗೆ, ಕಾರಗಡಿ ಸೊಪ್ಪು, ಒಗ್ಗರಣೆ ಬೆಲ್ಲ, ಮೆಣಸಿನ್ಕಾಯಿ, ಆಮೇಲೆ ಇದು ಕಾಯಿ ತುರಿ, ಕೊಬ್ಬರಿ ಸಾರು. ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡಾಗ ಹಾಕ್ಕೊಳ್ಳೋದು, ಲಾಸ್ಟಲ್ಲಿ ಮಾವಿನಕಾಯಿ ತುರಿದು ಆಮೇಲೆ ಇದು ಕೊಬ್ಬರಿ ತುರಿದು ಹಾಕೋದಾ? ಫ್ರೆಶ್ ಆಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಮಾವಿನಕಾಯಿ ಚಿತ್ರಾನ್ನ. ನಮ್ಮದೇ ಮಾವಿನಕಾಯಿ, ನಮ್ಮದೇ ಗ್ಯಾಸ್, ನಮ್ಮದೇ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮದೇ. ಚೆನ್ನಾಗೊಂದು ಮಿಕ್ಸ್ ಹೊಡಿಯೋದು, ತಟ್ಟೆಗೆ ಹಾಕ್ಕೊಂಡು ತಿಂತಾ ಇರೋದು. ಇನ್ನೇನು ಸಮಾಚಾರ? ಯಾವಾಗ ನಾಮಕರಣ ಮಾಡ್ತೀರಾ? 9 ತಿಂಗಳಲ್ಲಿ ನಾಮಕರಣ ಮಾಡಬೇಕು. ಇವತ್ತು ಹೋಗಿ ಐನವ್ರ ಹತ್ರ ಎಲ್ಲ ಕೇಳ್ಕೊಂಡು ಡೇಟ್ ಹಾಕ್ಸ್ಕೊಂಡು ಪಾಪು ಹೆಸರಿಗೆ ಎಲ್ಲ ಕೇಳ್ಕೊಂಡು ಬರಬೇಕು. ಯಾವ ಅಕ್ಷರದಿಂದ ಇಟ್ಟರೆ ಚೆನ್ನಾಗಿರುತ್ತೆ ಅಂತೆಲ್ಲ ಕೇಳ್ಕೊಂಡಿದ್ದೀವಿ. ಯಾರಿಗೆ ನೆನಪಿದೆ ಇದು ಮೆಮೊರೀಸು? ಯಾರಿಗೆ ನೆನಪಿರಲ್ಲ ಅಲ್ವಾ? ಎಲ್ಲರಿಗೂ ನೆನಪಿರುತ್ತೆ. ನಾವು 90s ಕಿಡ್ಸ್ಗಂತೂ ಖಂಡಿತ ನೆನಪಿರುತ್ತೆ. ಈ ಟಿಕ್ ಪಿಟ್ಸು, ಈ ಹುಣಸೆ ಹಣ್ಣು, ಈ ಸ್ಪೂನಲ್ಲೆಲ್ಲ ಹುಣಸೆ ಹಣ್ಣೆಲ್ಲ ಬರ್ತಿತ್ತಲ್ಲ, ಅದು ಆಲ್ಕೋವಾ, ಬೋಟಿ. ನಿಮ್ಮ ಫೇವ್ರೆಟ್ ಯಾವುದು ಅಂತ ಹೇಳಿ. ನನಗೆ ಆಲ್ಕೋವಾ ಮತ್ತು ಬರ್ಫಿ, ಬೋಟಿ ಇದೆಲ್ಲ ತುಂಬ ಇಷ್ಟ ಆಗ್ತಾಯಿತ್ತು. ನೋಡಿ, ಈ ಥರ ತಿರುಗಿಸ್ಕೊಂಡು ಆಟಾಡ್ಕೊಂಡು ಲಾಸ್ಟಲ್ಲಿ ನಾವು ಆ ಸೆಂಟ್ರಲ್ಲಿರುವಂತಹ ಸ್ವೀಟ್ನ ತಿನ್ಕೊತಾ ಇದ್ವಿ. ಒಳ್ಳೆ ಟೈಮ್ ಪಾಸು. ಸಮ್ಮರ್ ಹಾಲಿಡೇಸಲ್ಲೆಲ್ಲ ಈ ರೀತಿ ತೊಗೊಂಡು ತಿಂದ್ಕೊಂಡು, ಅಜ್ಜಿ ಮನೆಯಲ್ಲೆಲ್ಲ ಊರಲ್ಲೇ ಇದ್ದಿದ್ದರಿಂದ ಎಲ್ಲ ಆಟಾಡ್ಕೊಂಡೆಲ್ಲ ಹೋಗ್ತಾ ಇದ್ವಿ. ನಮ್ಮಮ್ಮ ನೋಡ್ಬೋದು, ಟ್ರೈ ಮಾಡಿದ್ದಾರೆ ಮ್ಯಾಜಿಕ್ ಪಾಪ್ಸು. ಎಕ್ಸ್ಪ್ರೆಷನ್ ನೋಡ್ಬೋದು ಹೆಂಗೆ ಇಟ್ಕೊಂಡಿದ್ದಾರೆ ಅಂತ. ಚೆರಿಗೂ ಆಟಾಡಿಸ್ತಾ ಇದ್ದೀವಿ. ಅವಳು ನೋಡ್ತಾ ಇದ್ದಾಳೆ ಇಂಟ್ರೆಸ್ಟಿಂಗಾಗಿ. ಏನಪ್ಪ ಇದು ಹಿಂಗೆ ತಿರುಗ್ತಿದೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ. ಏನೇ ತೋರಿಸೋದು ಎಲ್ಲ ತಿಳ್ಕೊಂಡು ನೋಡೋದು, ಬಾಯಲ್ಲಿ ಇಟ್ಕೊಂಡು ನೋಡೋದು, ಆ ಟೆಕ್ಸ್ಚರ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತಿಂದರೆ ಎಲ್ಲರೂ ಕಸಿನ್ಸ್ ಎಲ್ಲ ಬಂದಿದ್ರು, ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಏನೋ ಹೇಳ್ತಾ ಇದ್ದಾಳೆ ಅವಳು, ಈ ಥರ ಚೈಲ್ಡ್ಹುಡ್ ಮೆಮೊರೀಸ್ನ ಶೇರ್ ಮಾಡ್ತಾಳೆ. ಇನ್ನೂ ಏನೇನೋ ಬರ್ತಾ ಇತ್ತು, ಅದೇ ಹುಣಸೆ ಹಣ್ಣು ಸ್ಪೂನಲ್ಲಿ ಹಾಕ್ಕೊಂಡು ಅದು. ಆಜ್ಮೋಲ ಏನೋ ಇದೆ. ಆಮೇಲೆ ಬೋಟಿ ಆರೆಂಜ್ ಕಲರ್ದು ಅದು. ಲಾಟ್ರಿ ಎಲ್ಲ ಹೊಡೆದು ತಿಂತಾ ಇದ್ವಿ. ಒಂಥರ ಚೆನ್ನಾಗಿದೆ ಅದೆಲ್ಲ ಮೆಮೊರೀಸ್.
ಬೃಂದಾವೊಂದು ಖಾರದ್ದು ಬೋಟಿ ಬರ್ತಾ ಇತ್ತಲ್ಲ ದೊಡ್ಡದು, ಅದು ತೊಗೊಂಬಿಡೋಳು ಯಾವಾಗಲೂ ನಾನು. ನಮ್ಮ ಆಫೀಸ್ ಹತ್ರ ಒಂದು ಇದಿದೆ ಬೇಲ್ಪುರಿ ಅಂಗಡಿ, ಅಲ್ಲಿ ಅವನ ಹತ್ರ ಇದೆ. ಅವಾಗ ಹೋಗಿ ತೊಗೊಂಡು ಚೆರಿ ಮಗ್ನೆ ಇಲ್ಲಿ ನೋಡಿ, ಇಲ್ಲಿ చూడడా మొత్తం అత్తే ఇక్కడితే చెయ్యి దేకుంటా అదే ఏని దేకు బిస్కెట్ ఇలా బక్కి పాప పైకుంటా చటాపట ఇల్లడా బిడ్డ స్లో ಕೊನೆಗೆ ಚೆರಿನೂ ನೋಡ್ಬಿಟ್ಲು ನಮ್ಮ 90ಸ್ದು ಸ್ನ್ಯಾಕ್ಸ್ ಎಲ್ಲ. ನಿಮಗೆ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನೀವು ತಿಂತಿದ್ದಂಥ ಸ್ನ್ಯಾಕ್ ನಿಮ್ಗೆ ಯಾವುದು ಫೇವ್ರೆಟ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಲ್ಲಿ ನಿಮಗೆ ಯಾವುದೆಲ್ಲ ನೆನಪಿದೆ ಅಂತಲೂ ನನಗೆ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಆ ಮೆಮೊರೀಸ್ ರೀಕಾಲ್ ಆಯಿತು ಅಂತ ಅಂದ್ಕೊತೀನಿ. ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಜಿಕ್ ಪಾಪ್ಸು. ಇದನ್ನು ಆ್ಯಕ್ಚುಲಿ ನಾನು ಜಾಸ್ತಿ ಟ್ರೈ ಮಾಡಿರಲಿಲ್ಲ ಚೈಲ್ಡ್ಹುಡ್ ಡೇಸಲ್ಲಿ. ಸೊ ಇದು ನನಗೆ ಹೊಸದು ಅನಿಸ್ತು, ಬೇರೆ ಎಲ್ಲನೂ ಗೊತ್ತಿತ್ತು. ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನನಗೂ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಇತ್ತು. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು, ಆದ್ದರಿಂದ ಅವ್ರ ಫೇವ್ರೆಟ್ ಗಾಡ್ ವೆಂಕಟೇಶ್ವರ ಸ್ವಾಮಿ. ಇದು ರಾಮಕೃಷ್ಣಪುರ ಅಲ್ಲಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಚಿಕ್ಕಂದ್ರಿಂದ ಹೋಗ್ತಿದ್ವಿ. ಸೊ ಈ ಸರೌಂಡಿಂಗ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಪವರ್ಫುಲ್ ಗಾಡ್ ಅಂತ ಹೇಳ್ಬೋದು. ತುಂಬಾ ವಾತಾವರಣವೂ ಅಷ್ಟೇ ತುಂಬ ಪೀಸ್ಫುಲ್ಲಾಗಿರುತ್ತೆ. ನಾವು ಹೋದಾಗ ಯಾರೂ ಅಷ್ಟೊಂದು ಜನ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ದರ್ಶನವೂ ತುಂಬ ಚೆನ್ನಾಗಾಯಿತು. ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ತೊಗೊಂಡೋಗಿದ್ದೆ ನಾನು. ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಮನೆ ಕಡೆ. ಸೊ ಈವ್ನಿಂಗ್ ಏನೇನೋ ನಡೆಯುತ್ತೆ, ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಎಲ್ಲ ನಾನು ಇದೇ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ಕೊನೆ ತನಕ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಬರ್ಡೇ ಟ್ರೀಟ್ ಅಂತ ಹೇಳಿ ಮೆಕಾಬೈ ಸ್ಟೋರೀಸ್ ಇಲ್ಲೇ ಸಿಂಗ್ಸಂದ್ರ ಹತ್ರ ಇರೋದು. ಮುಂಚೆ ಬಂದಿದ್ವಿ, ಚೆನ್ನಾಗಿ ಅನಿಸಿತ್ತು. ಸೊ ಈಗೇನು ರೀಜಾಯ್ನ್ ಆಗಿದ್ದೀವಿ. ತುಂಬ ಚೆನ್ನಾಗಿದೆ ಫುಡ್ಡೆಲ್ಲ, ಹೋಗಿ ಟ್ರೈ ಮಾಡಿ. ಲಾಸ್ಟಲ್ಲಿ ರಿವ್ಯೂ ಎಲ್ಲ ಹೇಳಿದ್ದಾರೆ, ವೆಯ್ಟ್ ಮಾಡಿ ಏನು ಹೇಳಿದ್ದಾರೆ ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಡೆಸರ್ಟ್ ತೊಗೊಳ್ತಾ ಇದ್ವಿ. ಅದ್ರ ಜೊತೆಗೆ ನನಗೆ ಸುಮ್ಮನೆ ಪ್ಲ್ಯಾನ್ ಬಂತು ಹೀಗೆ ಸೆಲೆಬ್ರೇಟ್ ಮಾಡೋಣ ಅಂತ ಚಿಕ್ಕದಾಗಿ. ಅವ್ರಿಗೆ ಕೇಕ್ ಕಟ್ ಮಾಡೋದು ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದರಿಂದ ಹೀಗೆ ಚಿಕ್ಕದಾಗಿ ನಮ್ಮ ಖುಷಿಗೆ ಮಾಡ್ತಾಯಿದ್ದಾರೆ. ಅಲ್ಲಿ ಒಂಥರ ಫಾಗ್ ಥರ ಬರ್ತಾಯಿತ್ತು, ವಾಟ್ರಿ ಫಾಗು. ಸೊ ಅದನ್ನು ಆಫ್ ಮಾಡೋಕ್ಕೆ ಹೇಳ್ತಿದ್ರು, ಕ್ಯಾಂಡಲ್ ಆಫ್ ಆಗುತ್ತೆ ಅಂತ. ಸೊ ನೋಡ್ತಿರ್ಬೋದು
ಎಲ್ಲರೂ ಸೇರಿ ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಹಾಗೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರ ಜೊತೆ ಕೂಡಿ ಈ ರೀತಿ ಸೆಲೆಬ್ರೇಟ್ ಮಾಡೋದು ಇನ್ನೂ ಅದೇನದು ಖುಷಿ ಅಥವಾ ಎಂಜಾಯ್ಮೆಂಟ್ ಎಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಮಾತಾಡಿಕೊಂಡು ಅವರು ನಮ್ಮ ಕಾಲು ಎಳೆದು ನಾವು ಅವ್ರನ್ನ ಕಾಲು ಎಳೆದು ಎಲ್ಲ ರೇಗಿಸ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಹೇಗೆ ಕಳೆದ್ವಿ 2 ಅವರ್ ಅಂತಲೇ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ನೀವು ಸಹ ಹೋಗಿ ಟ್ರೈ ಮಾಡಿ. ಸೊ ಇಲ್ಲಿ ನಾನ್ ವೆಜ್ ಪ್ಲ್ಯಾಟರ್ ತೊಗೊಂಡಿದ್ದೀವಿ. ಎಲ್ಲನೂ ಚೆನ್ನಾಗಿತ್ತು ಡಿಶಸ್ಸು. ಈ ರೀತಿ ಎಲ್ಲರೂ ಜೊತೆಯಲ್ಲಿ ಹೋದಾಗ ಈ ಥರ ಪ್ಲ್ಯಾಟರ್ಸ್ ತೊಗೊಂಡ್ರೆ ನೀವು ತುಂಬ ವೆರೈಟೀಸ್ ಟೇಸ್ಟ್ ಮಾಡೋದಕ್ಕೆ ಸಿಗುತ್ತೆ. ಅದಾದಮೇಲೆ ನೋಡ್ತಿರ್ಬೋದು ನಾವಿಲ್ಲಿ ಒಂದು ಗೇಮ್ ಆಡ್ತಿದ್ದೀವಿ. Sapere mi invita.
ಈಗ ಆ್ಯಂಬಿಯನ್ಸ್ ನೋಡ್ತಿದ್ದೀರಲ್ಲ, ಇದು ಮೇಲೆ ಫ್ಲೋರು, ಸೆಕೆಂಡ್ ಫ್ಲೋರ್. ಸೊ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು. ನಿಮಗೆ ಸ್ಮೋಕಿಂಗ್ ಝೋನ್, ನಾನ್ ಸ್ಮೋಕಿಂಗ್ ಝೋನ್ ಅಂತ ಇರುತ್ತೆ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಚೂಸ್ ಮಾಡಿಕೊಂಡು ಆರಾಮ್ಸೆ ಕೂತ್ಕೋಬೋದು. ಸೊ ಇದು ರೂಫ್ ಟಾಪ್ ಕೆಫೆ ಆಗಿರೋದ್ರಿಂದ ನಿಮಗೆ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ ವೆದರು. ಆಮೇಲೆ ಫುಡ್ ವೈಸೂ ತುಂಬಾ ಚೆನ್ನಾಗಿತ್ತು. ಈಗ ಒಂದು ಪಿಕ್ ತೊಗೊಳ್ಳೋಣ ಅಂತ ಇಲ್ಲಿ ನಿಂತಿದ್ದೀವಿ, ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಅಂತ. ಸೊ ಎಲ್ಲರೂ ಸಹ ಒಂದು ಪಿಕ್ಸ್ ತೊಗೊಂಡು ಎಲ್ರಿಗೂ ಹೇಗೆ ಅನಿಸ್ತು ಅಂತ ಕೇಳೋಣ ಬನ್ನಿ ಈಗ. ಸೂಪರ್ ಬಟ್ ನಾಟ್ ಸೂಪರ್. ಓಕೆ, ಗರ್ಲ್ಸ್ ಫುಡ್ ರಿವ್ಯೂ ಕೊಡಬೇಕು ಮೆಕೋದು ನಮ್ಮ ವ್ಯೂವರ್ಸ್ಗೆ. ಓಕೆ, ಮ್ಯಾಕೋ ಅವ್ರು ಕಾಲ್ ಬೇರೆ ಮಾಡಿ ಕೇಳಿದ್ರು ಒಂದ್ಸತಿ ಫುಡ್ ಹೆಂಗಿದೆ ಅಂತ. ಸರಿ, ಈಗ ಹೇಳು ನನ್ನ ಯೂಟ್ಯೂಬ್ಗೋಸ್ಕರ. ಮ್ಯಾಕೋ ಅಲ್ಲಿ ಫುಡ್ ಮಾತ್ರ ಚೆನ್ನಾಗಿದೆ. 5ಗೆ ಎಷ್ಟು ಕೊಡ್ತೀಯಾ ರೇಟಿಂಗ್ಸ್? 4.7. ಓಕೆ, ಸ್ವಾತಿ 4.5. ಮಮತಾ 4. ಪೂಜಾ ಎಲ್ಲಿದ್ದಾಳೆ? ಪೂಜಾ 4.5. ಬರೀ ನಾನು ಅಷ್ಟೆ 4.2. ಸೊ ಎಲ್ಲ ರಿವ್ಯೂಸನ್ನು ಕೇಳಿದ್ರಲ್ಲ, ನಿಮಗೂ ಹೋಗಿ ವಿಸಿಟ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಫುಡ್ ಟೇಸ್ಟ್ ಮಾಡಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಹೋಗಿ ಎಂಜಾಯ್ ಮಾಡಿ ಇಷ್ಟಪಡ್ತೀರಾ. ಸೊ ಈ ರೀತಿ ಯಾವಾಗಾದರೂ ಒಂದು ಸಲ ಸ್ಪೆಷಲ್ ಒಕೇಶನ್ಸಲ್ಲಿ ಅಥವಾ ವೀಕೆಂಡ್ಸಲ್ಲಿ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನೀವು ನೆಕ್ಸ್ಟ್ ವೀಕ್ಗೆ ಒಂದು ಬೂಸ್ಟ್ ಔಟ್ ಕೊಟ್ಕೋಬೋದು ಅಥವಾ ಚೇರ್ಸ್ ಮಾಡ್ಕೋಬೋದು. ಸೊ ಗಿವ್ ಇಟ್ ಅ ಟ್ರೈ ಫ್ರೆಂಡ್ಸ್. ಕೊನೆಯದಾಗಿ ಈ ಮಾತಿನ ಮೂಲಕ ಮುಗಿಸೋಣ ಈ ವ್ಲಾಗ್ನ ಅಂತ ಇಷ್ಟಪಡ್ತೀನಿ. ಅ ಡೇ ವಿತೌಟ್ ಎ ಲಾಫ್ಟರ್ ಈಸ್ ಅ ಡೇ ವೇಸ್ಟೆಡ್. ನಮ್ಮ ಸೃಜನ್ನು ಮಜಾ ಟಾಕೀಸಲ್ಲಿ ಯಾವಾಗಲೂ ಹೇಳ್ತಿದ್ರಲ್ಲ, ಅದು ಎಷ್ಟು ಸತ್ಯ ಅಂತ ಅನಿಸುತ್ತೆ ಅಲ್ವಾ. ಸೊ ದಿನದಲ್ಲಿ ಯಾವಾಗಾದರೂ ಒಂದು 5 ನಿಮಿಷ 10 ನಿಮಿಷ ನಿಮ್ಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡಿ ಖುಷಿಯಾಗಿರಿ ಆದಷ್ಟು. ಸೊ see you all in the next vlog friends. Take care. Bye.